ನಮಸ್ತೆ ಬಂಧುಗಳೇ, ನಮ್ಮ ವಿಸ್ಮಯ ತಂಡ 3/7/2026ರಂದು ಒಂದು ವರದಿ ಮಾಡಿತ್ತು. ಅದು ಏನು ಅಂದ್ರೆ, ಅಸ್ತಾಪನಹಳ್ಳಿ ಆಶ್ರಮ ವಸತಿ ಶಾಲೆಯ ವಾರ್ಡನ್ ಡಬಲ್ ಡ್ಯೂಟಿ ಎಂದು ವರದಿಯಾಗಿತ್ತು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಜಿಲ್ಲಾ ಪರಿಶಿಷ್ಟ ಕಲ್ಯಾಣ ವರ್ಗ ಇಲಾಖೆ ಅಧಿಕಾರಿಯಾದ ನವೀನ್ ಮಠದವರಿಗೆ ಕೇಳಲಿಕ್ಕೆ ನಮ್ಮ ವಿಸ್ಮಯ ತಂಡದವರು ಫೋನ್ ಕಾಲ್ ಮಾಡಿದ್ದಾಗ ಫೋನ್ ಸ್ವೀಕರಿಸದೆ ಉಡಾಫೆಯನ್ನು ತೋರಿದ್ದಾರೆ. ಅಂದರೆ ಅಸ್ತಾಪನಹಳ್ಳಿ ಆಶ್ರಮ ಶಾಲೆಯ ವಾರ್ಡನ್ ರಂಗನಾಥ್ ಅವರು ಅಧಿಕಾರಿಗಳಿಗೆ ಎಷ್ಟು ಕೊಟ್ಟಿರಕ್ಕಿಲ್ಲ, ಇಲ್ಲೇ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಜಿಲ್ಲಾ ಪರಿಶಿಷ್ಟ ಕಲ್ಯಾಣ ವರ್ಗಗಳ ಅಧಿಕಾರಿಯಾದ ನವೀನ್ ಮಠದವರೇ, ದಯವಿಟ್ಟು ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿ, ಇಲ್ಲದಿದ್ದರೆ ಮುಂದಿನ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ಸಾರ್ವಜನಿಕರು ಅಭಿಪ್ರಾಯ ನೀಡಿದ್ದಾರೆ. ಈ ರಂಗನಾಥ ಅವರು ಚನ್ನಗಿರಿ ತಾಲೂಕಿನ ಮಾವಿನಹೊಳೆಯ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂದರೆ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಗಣಿತ ವಿಷಯ ಎಷ್ಟು ಕಠಿಣವಾದುದು ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಯಾದ ನವೀನ್ ಮಠದವರಿಗೆ ಗೊತ್ತಿಲ್ವಾ? ಗಣಿತ ಶಿಕ್ಷಕರಾದ ರಂಗನಾಥ್ ಅವರಿಗೆ ವಾರ್ಡನ್ ಹುದ್ದೆಯನ್ನು ಪ್ರಭಾರಿಯಾಗಿ ನೀಡಬಹುದಾ? ಇವರಿಗೆ ಇಷ್ಟು ಗೊತ್ತಿಲ್ವಾ? ದಯವಿಟ್ಟು ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿ. ಮಾನ್ಯ ಶಾಸಕರಾದ ಶಿವಗಂಗಾ ಬಸವರಾಜ್ ಅವರೇ, ದಯವಿಟ್ಟು ಚನ್ನಗಿರಿ ತಾಲೂಕಿನಲ್ಲಿ ಇಂತಹ ಒಂದು ಪರಿಶಿಷ್ಟ ಪಂಗಡಗಳ ಇಲಾಖೆಯಲ್ಲಿ ಈ ರೀತಿ ನಡೆಯುತ್ತಿದೆ. ದಯವಿಟ್ಟು ಕ್ರಮವನ್ನು ಕೈಗೊಳ್ಳಿ ಸರ್. ಇದಾಗಿದೆ. ವಿಡಿಯೋ ಲೆಟರ್ ಬೇಕಲ್ಲ, ನೀವು ಒಳಗೆ ಬರಕ್ಕೆ ಇದು ಮಾಡಂಗಿಲ್ಲ. ಪ್ರೆಸ್ಸಿಗೆ ಇದೆಯಲ್ಲ, ಪ್ರೆಸ್ ಅಲೋ ಬೇಕಲ್ಲ. ಯಾವ್ದಕ್ಕೆ ನೀವು ಲೆಟರ್ ತರಬೇಕು, ಆಶ್ರಮ ಒಳಗೆ ಬರಬೇಕು ಅಂದ್ರೆ. ಯಾವ್ದ ಕಡೆಯಿಂದ, ಯಾರ ಕಡೆಯಿಂದ? ವರದಿ ಷಣ್ಮುಖ್ ನಾಯಕ, ವಿಸ್ಮಯ ಮಾಧ್ಯಮ, ದಾವಣಗೆರೆ.